ಹೋಗ್ತಾ ಇದ್ಯಾ? ಎಲ್ಲಿ ತಿರ್ಗು ಈ ಕಡೆ. ಯಾವ ತರ ರೆಡಿ ಆಗಿದ್ಯಾ? ಕ್ಯಾಪ್ ತೋರ್ಸು ನಿಂದು. ಯಾರು ಕೊಡ್ಸಿದ್ ಕ್ಯಾಪು? ಅಂಕಲ್ ಕೊಡ್ಸಿದ್ರಾ? ಓ ಜೀನ್ಸ್ ಪ್ಯಾಂಟ್ ಹೊಸದ ನಿಮ್ದು? ಮೇಲ್ ನೋಡಿಲಿ, ಮೇಲ್ ನೋಡು ಕಂದ. ಹಾಯ್ ಹೇಳು. ಫ್ಲೈಂಗ್ ಕಿಸ್. ಲವ್ ಯು ಮಮ್ಮಿ ಅನ್ನ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ಬಿಟ್ಟು ಚಪಾತಿ ಬೆಂಡೆಕಾಯಿ ಪಲ್ಯ ತಿನ್ಕೊಂಡು GT ಮಾಲಿಗೆ ಹೋಗಿದ್ವಿ. ಯಾಕಂದ್ರೆ ಪ್ರವೀದು ನಾಳೆ ಬರ್ಡೇ ಇರೋದ್ರಿಂದ ಏನೋ ಒಂದು ಬೇಕಿತ್ತು. ಆಕ್ಚುಲಿ ಅದು ವಿಡಿಯೋ ಎಲ್ಲ ತೆಗ್ದ್ಬಿಟ್ರೆ ಅವನಿಗೆ ಗೊತ್ತಾಗುತ್ತೆ ಅಂತ ಅವನಿಗೆ ಗಿಫ್ಟ್ ಮಾಡ್ಲಿಕ್ಕೆ ಬೇಕಿತ್ತು. ಸೊ 3 ಜನನೇ ಹೋಗಿದ್ವಿ. ಬಟ್ ನಾನು ಹೋಗಿ ತಗೊಂಬಂದೆ. ಮೇಡಮ್ ಅವ್ರಿಗೆ ಫ್ರೆಂಚ್ ಫ್ರೈಸು ಬರ್ಗರು ಎಲ್ಲ ಕೊಡಿಸಿ ತಿನ್ನಕ್ಕೆ ಬಿಟ್ಟು ಹೋಗಿ ತಗೊಂಡು ಬಂದೆ. ಅಷ್ಟರಲ್ಲಿ ಮೇಡಮ್ ಅವ್ರಿಗಂತೂ ಮಾಲ್ಗೆ ಹೋಗ್ಬಿಟ್ರೆ ಇನ್ನು ಫ್ರೆಂಚ್ ಫ್ರೈಸ್ ಕೊಡಿಸ್ಲೇಬೇಕು, ಅದೊಂದು ರೂಲ್ಸ್ ಆಗ್ಬಿಟ್ಟಿದೆ ನಮ್ದು. ಆ ತರ ಅವಳು ಬೇಕೇ ಬೇಕಂತಾಳೆ. ನೋಡಿ ಬರ್ಗರ್ ತಿನ್ನೋದು ಇವಳು ನೋಡಿ ಕಲಿಬೇಕಾಗ್ಬಿಟ್ಟಿದೆ ನಾವು. ಅಬ್ಬಾ, ನಮ್ಗೆಲ್ಲ ಈ ಏಜಲ್ಲೆಲ್ಲ ಬರ್ಗರ್ ಅಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲ. ಬಟ್ ಇವಾಗಿನ ಮಕ್ಳೆಲ್ಲ ನೋಡಿ ನಾವು ಕಲಿಬೇಕಾಗಿದೆ. ಇವಳು ಮಾತ್ರ ನೀಟ್ನೆಸ್ ಆಗಿ ತಿಂತಾಳೆ. ಅದು ನಿಮ್ಗೆ ಗೊತ್ತು ಅನ್ಸುತ್ತೆ, ಸಾಕಷ್ಟು ಲಾಗಲ್ಲೆಲ್ಲ ನೋಡಿರ್ಬೋದು. ಹಾಗೆ ಕಾರ್ ಎಲ್ಲ ಆಟ ಆಡ್ಸ್ಲೇಬೇಕು ಮೇಡಮ್ ಅವ್ರಿಗೆ. GT ಮಾಲಲ್ಲಿ ಮಾತ್ರ ಕಾರ್ ಕೇಳೋದು. ಇನ್ನು ಲೂಲು ಮಾಲಲ್ಲಿ ಹೋದ್ರೆ ಗೇಮ್ ಸೆಕ್ಷನ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಇದೊಂದು ಕೂಡ ಆಗೋಯ್ತು, ಕಾರೆಲ್ಲ ಆಟ ಆಡ್ಸಿದ್ವಿ. ಹಾಗೆ ನಾನು ಗಿಫ್ಟ್ ನೋಡ್ತಾನೆ ಇದ್ದೆ. ಬಟ್ ಲಾಸ್ಟಲ್ಲಿ ಒಂದು ಚಾಯ್ಸ್ ಮಾಡ್ಕೊಂಡು ಎತ್ಕೊಂಡ್ ಬಂದೆ. ಮೇಡಮ್ ಅವ್ರದ್ದು ಮಾತ್ರ ಇನ್ನ ಮುಗ್ದೇ ಇರಲಿಲ್ಲ. ಸೊ 3 ರೌಂಡ್ಸ್ ಏನೋ 6 ರೌಂಡ್ಸ್ ಆಟ ಆಡ್ಸಿದ್ರು ಅವ್ರ ಪಾಪ. ಆಮೇಲೆ ಔಟ್ಸೈಡ್ ಹೋಗಿ ಸುಖಾಪುರಿ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ GT ಮಾಲ್ ಆಪೋಸಿಟ್ ಅಲ್ಲಿ ಸುಖಾಪುರಿ ಚೆನ್ನಾಗಿರುತ್ತೆ, ಅದೆಲ್ಲ ಟ್ರೈ ಮಾಡಿದ್ವಿ. ಹಾಗೆ ಹೊರ್ಗಡೆ ಕೂತ್ಕೊಂಡು ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಮನೆಗೆ ಬರೋಷ್ಟ್ರಲ್ಲಿ ಸಂಜೆ ಆಗಿತ್ತು. ತುಂಬಾ ಮಳೆ ಬೇರೆ ಬೀಳ್ತಾ ಇತ್ತು. ಅದಕ್ಕೆ ಪ್ರವಿ ಏನಾದ್ರು ಸ್ನ್ಯಾಕ್ಸ್ ಮಾಡು ಅಂದ್ರು. ಹಾರ್ಲಿಕ್ಸು ಮತ್ತೆ ಇದು ಬಜ್ಜಿ ಎಲ್ಲ ಮಾಡ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಬಿಸಿ ಬಿಸಿದ್ ಮಾಡ್ಕೊಂಡು ತಿಂದ್ವಿ. ನೆಕ್ಸ್ಟ್ ಮೇಡಮ್ ಅವ್ರಿಗೆ ಮ್ಯಾಂಗೋ ಶೇಕ್ ಅಂತ ಮಾಡಿದ್ರೆ ಮ್ಯಾಂಗೋ ಶೇಕ್ ಇಷ್ಟಾನೇ ಪಡಲಿಲ್ಲ. ಐಸ್ ಕ್ರೀಮ್ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಲು. ಸೊ ನಾನು ಮ್ಯಾಂಗೋ ಶೇಕ್ನ ಟ್ರೈ ಮಾಡಿದೆ. ಮ್ಯಾಂಗೋ ಶೇಕ್ ಮಾತ್ರ ನಮ್ಮ ಮನೆಯಲ್ಲಿ 2 ಡೇಸಿಗೆ ಒಂದ್ಸಲಿ ಆಗ್ತಾನೇ ಇದೆ. ಮ್ಯಾಂಗೋ ಸೀಸನ್ ಬಂದಾಗಿಂದನೂ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು. ಐಸ್ ಕ್ರೀಮ್ ಎಲ್ಲ ಹಾಕ್ಬಿಟ್ಟು ಮಾಡಿಕೊಟ್ರು ಪ್ರವಿ ನನಗೋಸ್ಕರ. ಓ ಮ್ಯಾಂಗೋ ಶೇಕ್ದು ಏನಾದರೂ ನಿಮಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದ್ರದ್ದು ಒಂದು ಲಾಗ್ ಮಾಡ್ತೀನಿ ಅಂತ ಹೇಳ್ತೀನಿ. ಇದಕ್ಕೆಲ್ಲ ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಬೇಕಿತ್ತು. ಸೊ ಅದನ್ನ ಗಡಿಬಿಡಿ ಆಯಿತು ಅಂತ ಆ್ಯಡ್ ಮಾಡಿಲ್ಲ, ಹಾಗೆ ಕುಡಿತಾ ಇದ್ದೀನಿ. ಮೇಡಮ್ ಅವರು ಐಸ್ ಕ್ರೀಮ್ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅಷ್ಟರಲ್ಲಿ. ಇವಳು ಮಾತ್ರ ಇವಾಗ ಐಸ್ ಕ್ರೀಮ್ ಬಿಡ್ತಾನೆ ಇಲ್ಲ. ಎಲ್ಲೋದ್ರೂ ಐಸ್ ಕ್ರೀಮೇ ತಿಂತಾ ಇದ್ದಾಳೆ. ತುಂಬಾ ಇವಾಗ ಅದು ಇದು ಎಲ್ಲ ತಿನ್ನಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಚಾಕ್ಲೇಟ್ ಕೂಡ ಕೊಟ್ಟಿರ್ಲಿಲ್ಲ ಇಲ್ಲಿವರ್ಗ, ಇವಾಗ ಅದು ಕೂಡ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ನಾನಂತೂ ಮಂತ್ಲಿ ಒನ್ಸ್ ಕೊಡೋಣ ಅಂತ ಅವಾಗ ಟ್ರೈ ಮಾಡಿ ಬಚ್ಚಿಡ್ತಾನೆ ಇರ್ತೀನಿ. ಅವ್ರಪ್ಪ ಆಟ ಮಾಡದ್ಲು ಅಂತ ಎತ್ತಿ ಕೊಟ್ಟೆ ಬಿಡ್ತಾರೆ. ಫ್ರಿಡ್ಜೇ ತೆಗ್ದು ಬಿಡ್ತಾಳೆ, ಹೋಗಿ ಕೊಡು ಬನ್ನಿ ಅಂತ. ಹಾಗೆ ಮ್ಯಾಂಗೋಸ್ ಅಟ್ಲೀಸ್ಟ್ ಈ ತರ ಕಟ್ ಮಾಡಿದ್ರಾರು ತಿಂತಾಳ ಅಂತ ಕಟ್ ಮಾಡಿ ಅವಳಿಗೆ ಇಷ್ಟ ಆಗೋ ತರ ತೋರಿಸ್ತಾ ಇದ್ದೆ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ ಸ್ವೀಟ್ ಆಗಿತ್ತು. ಮೊನ್ನೆ ತಂದಿದ್ದು ಮ್ಯಾಂಗೋಸ್. ಸೊ ಹಾಗೆ ನೈಟ್ ಆಗೋಯ್ತು. ಸೊ ನಂದು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಹಾಕಬೇಕಾಗಿತ್ತು. ಸೊ ಅದೆಲ್ಲ ರೆಡಿ ಮಾಡೋಕ್ಕೆ ಸ್ವಲ್ಪ ಔಟ್ಸೈಡ್ ಹೋಗ್ಬೇಕಿತ್ತು. ಹಾಗೆ ಹೋಗಿದ್ವಿ ವಿಜಯನಗರ ಫುಡ್ ಸ್ಟ್ರೀಟ್ ನಿಯರ್ ಬೈ. ಹಾಗೆ ಅಲ್ಲಿ ಹೋಗಿ ಬೇಬಿಕಾರ್ನ್ ಗೋಬಿ 2 ಥರದ ಗೋಬಿ ತಿನ್ಕೊಂಡು, ನಂಗಂತೂ ಗೋಬಿ ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಮೇಡಮ್ ಅವರು ನಗ್ತಾ ಇದ್ರು ಐಸ್ ಕ್ರೀಮ್ ಬರುತ್ತೆ ಅಂತ ಹೇಳಿದ್ಕೆ. ಸೊ ಆಮೇಲೆ ಅವ್ರು ಐಸ್ ಕ್ರೀಮ್ ಸ್ಟಾರ್ಟ್ ಮಾಡ್ಕೊಂಡ್ರು. ಸೊ ನಮ್ಗೆ ಗೋಬಿ ತಿನ್ನಕ್ ಬಿಟ್ಲು. ಆಮೇಲೆ ಮತ್ತೆ ನಂಗೆ ಎಗ್ ರೈಸ್ ತಗೊಂಡು ಹೋಗೋಣ ಅಂತ ಅನ್ಕೊಂಡೆ. ಬಟ್ ಅಲ್ಲೇ ಬಿಸಿ ಬಿಸಿ ತಿನ್ಬೇಕು ಅಂತ ಪ್ರವಿ ಅಲ್ಲೇನೆ ಒಂದೊಂದು ಹಾಫ್ ತಗೊಂಡು ಎಗ್ ರೈಸ್ ಅನ್ನು ಟ್ರೈ ಮಾಡಿದ್ವಿ. ಇದು ಬೇಬಿಕಾರ್ನ್ ಗೋಬಿ. ಸೊ ಇಲ್ಲಿ ಅಷ್ಟೊಂದು ಟೇಸ್ಟ್ ಇರಲ್ಲ, ಬಟ್ ನಮ್ಮೂರಲ್ಲಿ ತುಂಬಾನೇ ನಂಗೆ ಇಷ್ಟ ಆಗುತ್ತೆ ಗೋಬಿ ಆ ತರ. ಬಟ್ ಎಗ್ ರೈಸ್ ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಬಿಸಿ ಬಿಸಿದು ಸಖತ್ತಾಗಿತ್ತು ವಿಜಯನಗರ ಫುಡ್ ಸ್ಟ್ರೀಟ್ ಅಲ್ಲಿ. ಸೊ ಆಫ್ ಅಷ್ಟನ್ನೇ ತಗೊಂಡು, ಇವಳು ಬಿಡ್ತಾ ಇರ್ಲಿಲ್ಲ, ಫಸ್ಟ್ ಟ್ರೈ ಮಾಡಿದೆ. ಆಫ್ ಮನೆಗೆ ತಗೊಂಡ್ ಬಂದು ತಿನ್ಕೊಂಡೆ. ತುಂಬಾ ಬಿಸಿ ಬಿಸಿ ಇರೋದ್ರಿಂದ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇತ್ತು.
ಅಷ್ಟರಲ್ಲಿ ಮೇಡಮ್ ಅವ್ರು ಮತ್ತೊಂದ್ ನೋಡಿದ್ರು ಅವ್ರದ್ದು ಬಲೂನ್ ಎಲ್ಲ. ಆಮೇಲೆ ಬಲೂನ್ ಎಲ್ಲ ಕೊಡ್ಸೋಣ ಅಂತ ಹೋಗಿದ್ವಿ. ಅಲ್ಲಿ ಈ ತರದೊಂದು ಬಾಲ್ದು ಬರುತ್ತೆ ಲೈಟಿಂಗ್ ಇಂದು, ಸೊ ಅದೆಲ್ಲ ತಗೊಂಡ್ರು. ನೋಡಿದ್ರಲ್ಲ, ನಮ್ಮ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ನಾನ್ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ.